ಶಿಡ್ಲಘಟ್ಟ ಕಾಂಗ್ರೆಸ್ನಲ್ಲಿ ಪುಟ್ಟು ಆಂಜಿನಪ್ಪ ವಿರುದ್ಧ ಆಕ್ರೋಶ, ಶಿಷ್ಟಾಚಾರ ಉಲ್ಲಂಘನೆ ಆರೋಪ. ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶಿಡ್ಲಘಟ್ಟ ತಾಲೂಕು ಕಾಂಗ್ರೆಸ್ ಘಟಕದ ಕೆಲ ಮುಖಂಡರು ಮತ್ತು ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಅವರು ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ ಎಂಬ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಮುಖಂಡ ಕುಂದಲಗುರ್ಕಿ ಮುನೀಂದ್ರ ಹಾಗೂ ನಗರಸಭಾ ಸದಸ್ಯ ಅಫ್ಸರ್ ಪಾಷಾ ಅವರು ಪಕ್ಷದೊಳಗಿನ ಅಸಮಾಧಾನ, ಸಂವಹನದ ಕೊರತೆ ಮತ್ತು ಕೆಲ ನಾಯಕರ ಸ್ವಾರ್ಥಪರ ನಡವಳಿಕೆ ಕುರಿತು ಕಳವಳ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಐಎನ್ಟಿಯುಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕುಂದಲಗುರ್ಕಿ ಮುನೀಂದ್ರ, ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಅವರ ನೇತೃತ್ವದಲ್ಲಿ ಓಟ್ ಚೋರ್ ಗದ್ದಿ ಚೋಡ್ ಸಹಿ ಸಂಗ್ರಹ ಅಭಿಯಾನ ನಡೆಯಿತು. ಆದರೆ ಇಂತಹ ಕಾರ್ಯಕ್ರಮಗಳು ಪಕ್ಷದ ಬ್ಲಾಕ್ ಸಮಿತಿಯ ಜ್ಞಾನಕ್ಕೆ ತರದೆ ನಡೆಯುತ್ತಿರುವುದು ವಿಷಾದನೀಯ. ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪಕ್ಷದ ಮೂಲ ಶಕ್ತಿ ಕೇಂದ್ರವಾಗಿದೆ. ಯಾವುದೇ ಕಾರ್ಯಕ್ರಮಕ್ಕೂ ಮುನ್ನ ಯೂತ್ ಕಾಂಗ್ರೆಸ್, ಎನ್ಎಸ್ಯುಐ, ಮಹಿಳಾ ಕಾಂಗ್ರೆಸ್ ಹಾಗೂ ಅಲ್ಪಸಂಖ್ಯಾತ ಘಟಕಗಳ ಜೊತೆಗೆ ಸಮಾಲೋಚನೆ ಅಗತ್ಯ. ಈ ಕ್ರಮ ಪಾಲನೆಯಾಗದೆ ಕೆಲವರು ಸ್ವತಃ ಕಾರ್ಯಕ್ರಮ ಆಯೋಜಿಸಿರುವುದು ಪಕ್ಷದ ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಪಕ್ಷದಲ್ಲಿ ಶಿಸ್ತು ಮತ್ತು ಒಗ್ಗಟ್ಟು ಅತ್ಯವಶ್ಯಕ. ಇತ್ತೀಚಿನ ದಿನಗಳಲ್ಲಿ ಕೆಲವು ವ್ಯಕ್ತಿಗಳು ಸ್ವತಃ ಕಾರ್ಯಕ್ರಮ ಆಯೋಜಿಸಿ ಗಮನ ಸೆಳೆಯಲು ಯತ್ನಿಸುತ್ತಿದ್ದಾರೆ. ಇವರು ಹಿಂದಿನ ಚುನಾವಣೆಯಲ್ಲಿ 2 ಬಾರಿ ಕಾಂಗ್ರೆಸ್ ವಿರುದ್ಧ ಸ್ಪರ್ಧಿಸಿದ್ದನ್ನು ಮರಿಬಾರದು. ಇಂಥವರಿಗೆ ಅತಿಯಾದ ಪ್ರಚಾರ ನೀಡೋದು ನಿಷ್ಠಾವಂತ ಕಾರ್ಯಕರ್ತರ ಮನಸ್ಸಿನಲ್ಲಿ ಬೇಸರ ಮೂಡಿಸುತ್ತಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ನಗರಸಭಾ ಸದಸ್ಯ ಹಾಗೂ ಮುಖಂಡ ಅಫ್ಸರ್ ಪಾಷಾ ಮಾತನಾಡಿ, ಕೆಲವರು ಪಕ್ಷದಲ್ಲಿ ಬದಲಾವಣೆ ಆಯಿತು ಅಂತ ಹೇಳ್ತಾ ಸ್ವಾರ್ಥಪರವಾಗಿ ನಡೆದುಕೊಳ್ತಿದ್ದಾರೆ. ಮಾಜಿ ಸಚಿವ ವಿ ಮುನಿಯಪ್ಪನವರಿಗೆ ತಪ್ಪು ಮಾಹಿತಿಯನ್ನು ನೀಡಿ ಕಾಂಗ್ರೆಸ್ ಭವನದಲ್ಲಿ ಕಾರ್ಯಕ್ರಮ ನಡೆಸಿದ್ದಾರೆ. ಈ ರೀತಿ ನಡೆ ಕಾರ್ಯಕರ್ತರಲ್ಲಿ ಗೊಂದಲ ಉಂಟು ಮಾಡಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. 2023ರ ವಿಧಾನಸಭಾ ಚುನಾವಣೆಯ ಅಧಿಕೃತ ಅಭ್ಯರ್ಥಿ ರಾಜೀವ್ ಗೌಡ ಅವರ ನೇತೃತ್ವದಲ್ಲಿ ಪಕ್ಷ ಬಲಪಡಿಸಲು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ಕೆಲವರು ವೈಯಕ್ತಿಕ ಪ್ರಚಾರಕ್ಕಾಗಿ ಹಿರಿಯ ನಾಯಕರನ್ನ ಬಳಸಿಕೊಳ್ತಿರೋದು ಪಕ್ಷದ ಶಿಸ್ತಿಗೆ ಧಕ್ಕೆ ತರುತ್ತಿದೆ. ಒಳ ಒಗ್ಗಟ್ಟೆ ಪಕ್ಷದ ಬೆಳವಣಿಗೆಯ ಮಾರ್ಗ ಅಂತ ಹೇಳಿದರು. ನವೆಂಬರ್ 24ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಡ್ಲಘಟ್ಟಕ್ಕೆ ಆಗಮಿಸುವ ಸಾಧ್ಯತೆ ಇದೆ ಅಂತ ತಿಳಿಸಿ, ಈ ಭೇಟಿಯನ್ನು ಯಶಸ್ವಿಯಾಗಿ ಆಯೋಜಿಸಲು ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರು ಒಟ್ಟಾಗಿ ಶ್ರಮಿಸಬೇಕು. ವಿಭಜನೆ ಅಥವಾ ಸ್ವಾರ್ಥಪರ ನಡವಳಿಕೆ ಪಕ್ಷಕ್ಕೆ ಹಾನಿಕಾರಕ ಅಂತ ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಎಸ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುತ್ತೂರು ವೆಂಕಟೇಶ್, ಮುಖಂಡರಾದ ನಾಗನರಸಿಂಹ, ಶ್ರೀನಿವಾಸ್ ಕೆ, ಶ್ರೀನಾಥ್, ಭಾಮಾಸಮಿ, ರಾಮಾಂಜಿ, ಮುರುಳಿ, ಇಮ್ರಾನ್ ಪಾಷಾ, ವೆಂಕಟೇಶ್, ರಾಜ್ಕುಮಾರ್, ನಾರಾಯಣಸ್ವಾಮಿ, ನಾಗರಾಜ್, ಗಾಯತ್ರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ನಂದಿರಾಜ್. ತುಂಬಾ ನೋವನ್ನು ಅನುಭವಿಸ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಒಟ್ಟಿಗೆ ಒಗ್ಗಟ್ಟಾಗಿ ಮಾಡಬೇಕಂತ ಕಾರ್ಯಕ್ರಮ ಮತ್ತು ಈ ತಾಲೂಕಿನಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಇದೆ. ಆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪಕ್ಷದ ಹೈಕಮಾಂಡ್ ಇದ್ದಕ್ಕೆ ಆ ತಾಲೂಕು ಮಟ್ಟದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಬ್ಲಾಕ್ ಕಾಂಗ್ರೆಸ್ ಸಮಿತಿಗೆ ಗಮನ ತರಬೇಕು. ಜೊತೆ ಒಂದು ಪೂರ್ವಭಾವ ಸಭೆ ಮಾಡಿ ಎಲ್ಲ ಮುಂಚಿನ ಕಾರ್ಯಕ್ರಮ ಇದೆ. ಎನ್ಎಸ್ ಇರ್ಬೋದು, ಯೂತ್ ಕಾಂಗ್ರೆಸ್ ಇರ್ಬೋದು, ಐಎನ್ಟಿಸಿ, ಲೇಬರ್ಸ್ ಮತ್ತು ಮೈನಾರಿಟಿ ವಿಭಾಗ ಮತ್ತು ಮಹಿಳಾ ವಿಭಾಗ, ಎಲ್ಲಾ ವಿಭಾಗಗಳು ಕಾಂಗ್ರೆಸ್ ಪಕ್ಷದಲ್ಲಿ ಇದೆ. ಅವೆಲ್ಲರೂ ಒಳಗೊಂಡಂತೆ ಕಾರ್ಯಕ್ರಮ ರೂಪಿಸಬೇಕಾಯಿತು. ಆದ್ರೆ ಏಕಾಏಕಿ ಆ ಕಾರ್ಯಕ್ರಮ ಮಾಡಿರೋದು ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ತುಂಬಾ ನೋವುಂಟಾಗಿದೆ. ಅದ್ರ ಬಗ್ಗೆ ಹೋಗಿ ಇವತ್ತು ಏನು ಒಂದು ನಿನ್ನೆ ಕಾರ್ಯಕ್ರಮ ಮಾಡಿದೆ ನಾವು ವಿರೋಧ ಮಾಡ್ಬೇಕು. ಅದ್ರ ಜೊತೆಗೆ ಇವತ್ತು ಅವ್ರು ಮಾಡಿದ ಕಾರ್ಯಕ್ರಮ ಒಂದು ಕಡೆ ಅವ್ರು ಸ್ವಾಗತ ಕೊಡ್ತಾರೆ. ಯಾಕಂದ್ರೆ 2 ಬಾರಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಸ್ಪರ್ಧಿಸಿದ್ರು. 2 ಬಾರಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಸ್ಪರ್ಧಿಸಿದ್ದು ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ. ಅದಕ್ಕೆ ನಮ್ಗೆ ಸ್ವಾಗತ ಕೊಡ್ತಾ ಇದ್ರಿ. ಹಾಗಾಗಿ ಇನ್ನೂ ಹೆಚ್ಚಿನ ಮಾಹಿತಿ ನಾವು ಮುಖಂಡರಲ್ಲಿ ಮಾತಾಡ್ತಾರೆ. ಇಷ್ಟು ಮಾತನಾಡೋ ಅವಕಾಶ ಕೊಟ್ಟ ಎಲ್ರಿಗೂ ಹೊಂದ್ತಾ ಇದ್ರಿ. ಇವತ್ತು ಏನು ಕಾಂಗ್ರೆಸ್ ಪಕ್ಷದಲ್ಲಿ ಪತ್ರಿಕಾ ಏನು ಇಟ್ಕೊಂಡಿದ್ದೀವಿ ಬಂದಿದ್ದ ವಿಚಾರದ ಬಗ್ಗೆ ಈಗಾಗಲೇ ಮುನೇಂದ್ರ ಹೇಳಿದಂಗೆ ಕೆಲವು ಪಕ್ಷದಲ್ಲಿ ಗೊಂದಲ ಇದೆ ಅಂತ ಹೇಳ್ತಾ ಇದ್ದಾರೆ. ಪಕ್ಷದಲ್ಲಿ ಗೊಂದಲ ಇರೋದು ಒಂದು ಮಾಡ್ತಾ ಇರೋ ಸ್ವಾರ್ಥ. ಕ್ಷೇತ್ರಕ್ಕೆ ಒಳ್ಳೆಯದಾಗಬೇಕು, ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬಲವಾಗಿ ಬೆಳೆಸಬೇಕು ಅಂತ ಗುರಿ ಇದ್ದಿದ್ದಾರೆ. ನಮ್ಮ ಮಾಜಿ ಸಚಿವರು, ರಾಜ್ಯ ಉಪಾಧ್ಯಕ್ಷರು ವಿ ಮುನಿಯಪ್ಪ ಸಾಹೇಬರಿಗೆ ಮಿಸ್ಗೈಡ್ ಮಾಡಿ ಅವರಿಗೆ ನಿರ್ಧಾರದಲ್ಲಿ ಮಾಹಿತಿ ಅವ್ರಿಗೂ ಸಹ ಜೊತೆ ಕರ್ಕೊಂಡು ಬಂದು ಒಂದು ಕಾಂಗ್ರೆಸ್ ಭವನದಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಇದು ಬಹಳ ನಾವು ಕಾರ್ಯಕರ್ತರಲ್ಲಿ ನಮ್ಮ ಕಾಂಗ್ರೆಸ್ ಲೀಡರ್ಸ್ನಲ್ಲಿ ಇದು ಅನೇಕ ಕಡೆ ಚರ್ಚೆಗಳಾಗ್ತದೆ. ನಮ್ಮ ಮಾಜಿ ಸಚಿವರು, ಮಾಜಿ ಶಾಸಕರು, ಹಿರಿಯರು ಅವರು ಜೊತೆಗೆ ಬಂದಿರೋದು ಎಲ್ಲರಿಗೂ ಗೊಂದಲ ಆಗಿದೆ. ಇದು ಯಾಕೆ ಈ ಥರ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತೇಳಿ ಇದು ಸಾಮಾನ್ಯವಾಗಿ ಎಲ್ಲ ಕಡೆ ಚರ್ಚೆ ನಡೀತದೆ. ಯಾಕಂದರೆ ಹಿಂದೆ ನಡೆದಿದ್ದ 2023ರಲ್ಲಿ ಮಾನ್ಯ
ರಾಜುಗೌಡರ ನೇತೃತ್ವದಲ್ಲಿ ಅವರ ಅಭ್ಯರ್ಥಿ ಅಂತೇಳಿ ಅವರೇ ಸ್ವತಃ ಕ್ಷೇತ್ರದಲ್ಲಿ ಚುನಾವಣೆಗೆ ಮುಂದೆ ತಗೊಂಡು ಅವರೇ ಅಭ್ಯರ್ಥಿ ಅಂತ ಘೋಷಣೆ ಮಾಡಿ ಅವ್ರ ನೇತೃತ್ವದಲ್ಲೇ ಚುನಾವಣೆ ನಡೆಸಿ ನಾವು ಸೋತಿರೋದು ಕಂಡು ಬರ್ತಾ ಇದೆ. ಇಂಥ ಒಂದು ಘಟನೆ ಇದ್ದಿದ್ದ ಟೈಮ್ನಲ್ಲಿ ಈ ಯಾವ ಇಂಡಿಪೆಂಡೆಂಟ್ ಇರೋರಿಗೆ ಎಲ್ಲರಿಗೂ ಈ ಗೊಂದಲ ಸೃಷ್ಟಿ ಮಾಡಿದ್ರೆ ಕೆಲವರು ಏನು ಮಾಡ್ತಾರೆ, ಈಗ ಸರ್ಕಾರ ಇದೆ ಬೆನಿಫಿಷಿಯರ್ ಸೌಲಭ್ಯಗಳಿಗೆ ಓಡ್ತಾರೆ. ಏನೋ ನಮ್ಮ ಶಾಸಕರಿದ್ದಾರೆ, ಮಾಜಿ ಶಾಸಕರು, ಸಚಿವರು, ಹಿರಿಯರು ಇವನ ಜೊತೆ ಹೋದರೆ ಅವರಿಂದ ಸೌಲಭ್ಯಗಳು ತಗೋಬೋದು ಅಂತೇಳಿ ಇಂಥದ್ದು ಎಲ್ಲನೂ ಈಗ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತಾಯಿದೆ. ಈಗ ಅವರು ಒಂದು ಕಡೆ ಹೋಗೋದು, ಒಂದು ಲೆಟ್ರ್ ತಗೊಂಡೋಗೋದು, ಈಗೆಲ್ಲ ನೋಡಿದ್ರೆ ಸಮಾಜಕ್ಕೆ ಒಂದು ಕೆಟ್ಟ ಮಾಹಿತಿ ಕೊಟ್ಟಂಗೆ ಇರುತ್ತೆ. ನಮ್ಮ ಕ್ಷೇತ್ರದ ಕಾಂಗ್ರೆಸ್ಸು ಹಿಂದಿನ ಹಿರಿಯರು ಕಾಂಗ್ರೆಸ್ಗೆ ದುಡಿದಿರೋರು ಇವೆಲ್ಲ ತಿಳುವಳಿಕೆ ತಿಳ್ಕೊಂಡು ಒಂದೇ ದಾರಿಯಲ್ಲಿ, ಯಾಕಂದರೆ ಕ್ಷೇತ್ರದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಜಿಲ್ಲಾ ಅಧ್ಯಕ್ಷರಿದ್ದಾರೆ, ರಾಜ್ಯ ಅಧ್ಯಕ್ಷರಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಡಿಫೀಟ್ ಕ್ಯಾಂಡಿಡೇಟ್ ಅಫಿಷಿಯಲ್ಸ್ ಕ್ಯಾಂಡಿಡೇಟ್ ರಾಜುಗೌಡರಿದ್ದಾರೆ. ಅವ್ರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ಮಾಡಿದ್ರೆ ಈ ಪಕ್ಷ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಈಗ ಮುಂದೆ 24ನೇ ತಾರೀಕು CM ಬರೋ ಅವಕಾಶಗಳಿದೆ ಅಂತ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಮಾಧ್ಯಮದಲ್ಲಿ ಹೇಳ್ತಾರೆ. ಈಗ ಯಾವ ಇಂಡಿಪೆಂಡೆಂಟ್ ಡಿಫೀಟ್ ಕ್ಯಾಂಡಿಡೇಟ್ ಇದ್ದಾನೆ ಅವ್ರು ಮಾಡೋಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಮಟ್ಟದಲ್ಲಿ ಪಕ್ಷದ ವರಿಷ್ಠರು, ಪಕ್ಷದ ಜವಾಬ್ದಾರಿ ಇರೋರು ಡಿಫೀಟ್ ಕ್ಯಾಂಡಿಡೇಟ್ ಅಫಿಷಿಯಲ್ಸ್ ಕ್ಯಾಂಡಿಡೇಟ್ ಯಾರಿದ್ದಾರೆ ಅವ್ರಿಗೆ ಹೇಳ್ತಾರೆ, ಮಾಜಿ ಸಚಿವರು ವಿಮುನೇಪ ಗಮನಕ್ಕೆ ತರ್ತಾರೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಕೊಡ್ತಾರೆ. ಅವರೆಲ್ಲ ಸಂಘಟನೆ ಮಾಡಿ CM ಕಾರ್ಯಕ್ರಮಕ್ಕೆ ಒಂದು ಒಳ್ಳೆ ಶಕ್ತಿ ಬರುವಂಥ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಇದು ಏನೇನೋ ಒಂಥರ ಗೊಂದಲ ಮಾಡಿ ನಾನು ಅಂತ ಹೇಳ್ಕೊಳ್ತಾ ಇರೋದು, ಇದು ನಮ್ಮಂಥ ಸಬ್ ಲೀಡರ್ಸ್ಗೆ, ಪಕ್ಷಕ್ಕೆ ಬಹಳ ಒಂದು ನೋವಾಗುತ್ತೆ. ಇದಕ್ಕೆಲ್ಲ ಪಕ್ಷದ ಮುಖಂಡರು, ಪಕ್ಷದ ಹಿರಿಯರು ಎಲ್ಲರಿಗೂ ಇದು ಕಣ್ವಾಡ ಆಗಬೇಕು ಅಂತೇಳಿ ನಾವು ಈ ಮುಖಾಂತರ ಹೇಳಿದ್ವಿ. ನಮ್ಮ ತಾಲೂಕಿನಲ್ಲಿ ಎರಡು ಬಾರಿ ಮೊನ್ನೆ 5 ವರ್ಷದಲ್ಲಿ ಸೋಲಿಸಿದ್ದು, ಅದಕ್ಕೊಂದು 5 ವರ್ಷ ಸೋಲಿಸಬೇಕು ಅಂತ ಬಂದಿದ್ದಂಥ ಸ್ವತಂತ್ರ ಅಭ್ಯರ್ಥಿಯಾಗಿ ನಮ್ಮ ದೇಶದಲ್ಲಿ ಎಲ್ಲ BJP ಓಟ್ ಚೋರಿ ಮಾಡಿದರೆ ನಮ್ಮ ತಾಲೂಕಲ್ಲಿ ಓಟ್ ಚೋರಿ ಮಾಡಿದ್ದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್. ನಮ್ಮ ದುರಾದೃಷ್ಟ ಏನಂದರೆ ಅವರೇ ಬಂದು ಓಟ್ ಚೋರಿ ಕಾರ್ಯಕ್ರಮ ಮಾಡ್ತಾ ಇರೋದು. ಇದು ನಗ್ಗಬೇಕು ಅಳಬೇಕು ಗೊತ್ತಾಗ್ತದೆ. ನಿಷ್ಠಾವಂತ ಕಾರ್ಯಕರ್ತರು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಇವರು ಎರಡು ಸರಿನೂ ಸೋಲಿಸ್ಬೇಕಂತ ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷ ಶ್ರೀಗಂಧ ತಾಲೂಕಲ್ಲಿ ಈ ಮಟ್ಟಿಗೆ ಇಳಿಬೇಕಾದ್ರೆ ಮೂಲಕರ್ತರಾಗಿರುವಂಥವರೇ ಬಂದು ಕಾಂಗ್ರೆಸ್ ಆಫೀಸಲ್ಲಿ ಓಟ್ ಚೋರಿ ಕಾರ್ಯಕ್ರಮ ನಡೆಸ್ತಾರೆ ಅಂದರೆ ಇದು ಜನ ಏನು ಹೇಳಬೇಕಂತ ಅರ್ಥ ಆಗ್ತದೆ. ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಇದ್ದಾರೆ, ರಾಜುಗೌಡರು ಇದ್ದಾರೆ. ಇವರು ಚುನಾವಣೆಯಲ್ಲಿ ನಿಂತರು ಪಾಪ. ಲಾಸ್ಟ್ ಅವರಲ್ಲಿ ಕರ್ಕೊಂಡ್ಬಂದು ಎಲೆಕ್ಷನ್ ನಡೆಸಿದ್ರು. ಆ ಎಲೆಕ್ಷನಲ್ಲಿ ನಿಂತಾಗ ಇವತ್ತೇನು ಒಂದನೇ ಕಾರ್ಯಕ್ರಮ ನಡೆಸಿದ್ದಾರೆ, ಓಟ್ ಚೋರಿ ಕಾರ್ಯಕ್ರಮ, ಇಂಡಿಪೆಂಡೆಂಟ್ ಅಭ್ಯರ್ಥಿ. ಇಷ್ಟು ಓಟ್ಗೆ ನಾವು ಹಿಂದೆ ಬರಬೇಕಾದ್ರೆ ಕಾರಣ ಅವರೇ. ಅಂಥವರು ಈ ಕಾರ್ಯಕ್ರಮ ಮಾಡಿರೋದು ಇದು ಏನು ಅಸಹ್ಯ ಕಾಣಿಸ್ತದೆ. ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಇಲ್ಲಿ ಏನು ಸೋತಿರೋ ಕ್ಯಾಂಡಿಡೇಟು ಯಾರಿದ್ದಾರೆ, ಡಿಫೆಂಟ್ ಕ್ಯಾಂಡಿಡೇಟ್ ಅವರೇ, ರಾಜುಗೌಡರು, ಬ್ಲ್ಯಾಕ್ ಕಾಂಗ್ರೆಸ್ ಕಮಿಟಿ ಅವರ ಇದರಲ್ಲಿ ಮಾಡಬೇಕು ಅಂತ ನಮಗೆ ಬಂದಿದೆ. ಚುನಾವಣಾ ಸಂದರ್ಭದಲ್ಲಿ ಅವರು ಸೇರ್ಪಡೆಯಾಗಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಕಾಂಗ್ರೆಸ್ ಬಗ್ಗೆ ತಂದಿರೋ ನಿಯಮ ಇರುತ್ತೆ, ಶಿಷ್ಟಾಚಾರ ಉಲ್ಲಂಘನೆ ಕಾರ್ಯಕ್ರಮ ಮಾಡ್ತಾ ಇರೋದು ಅದನ್ನು ನಾವು ಕಡಿಮೆ ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೆ ಅಂದರೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಇದೆ, ಆ ಸಮಿತಿ ನೇತೃತ್ವದಲ್ಲಿ ಕೆಲಸ ಮಾಡಲಿ, ಪಕ್ಷದ ಅಡಿಯಲ್ಲಿ ಕೆಲಸ ಮಾಡಲಿ. ಯಾರು ಬೇಡ ಅಂತಾರೆ? ನಿನ್ನೆ ಮಾಡೋಂಥ ಕಾರ್ಯಕ್ರಮವನ್ನು ಅದೇ ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ಮಾಡಿದ್ರೆ ಎಷ್ಟು ಬೆಲೆ ಇರ್ತಾರಲ್ಲ ಅವ್ರಿಗೆ. ಈಗ 14 ಕಾರ್ಯಕ್ರಮ ಮಾಡ್ತಾರಲ್ಲ, ಆ ಕಾರ್ಯಕ್ರಮ ಬರಲಿ, ಅವರು ಆ ಕಾರ್ಯಕ್ರಮ ಬಂದು ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಲಿ, ಸ್ವಾಗತ ಮಾಡ್ತಾರೆ. ಸರ್, ಹೈಕಮಾಂಡ್ ಅನುಮತಿ ಇಲ್ಲದೆ ಮಾಡಿದ್ದಾರೆ ಅಂತ ನಿಮ್ಮ ಆರೋಪ ಏನಿದೆಯಾ ಸರ್? ಶಿಡ್ಲಘಟ್ಟದಲ್ಲಿ ಹೈಕಮಾಂಡ್ ಇರೋದು ಬ್ಲಾಕ್ ಕಾಂಗ್ರೆಸ್ ಕಮಿಟಿನೇ ತಾಲೂಕು ಲೆವೆಲ್ ಆಗಲಿ ಮತ್ತು ಬ್ಲಾಕ್ ಚಿಕ್ಕನೂರು ಬ್ಲಾಕ್ ಮತ್ತು ಶಿಡ್ಲಘಟ್ಟ ಬ್ಲಾಕ್ 2 ಬ್ಲಾಕ್ ಇದೆ. ಇಲ್ಲಿ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಈ ಬ್ಲಾಕೇ ಹೈಕಮಾಂಡು.
ಇಲ್ಲಿ ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡಬೇಕಾಗಿರೋದು. ಕಾಂಗ್ರೆಸ್ಸಲ್ಲಿ ಅಂತ ಕೇಳ್ತಾ ಇದ್ದಾರೆ. ಪಬ್ಲಿಕ್ಕಲ್ಲಿ ಡೊಮೈನಲ್ಲಿ ಚರ್ಚೆ ಕಾಣಿಸ್ಬೇಕು. ಕಾಂಗ್ರೆಸ್ ಪಕ್ಷದ ಅಭಿಮಾನ ಇದೆ, ಕಾಂಗ್ರೆಸ್ ಪಕ್ಷದ ಅಭಿಮಾನ ಬಂದು ನಾವು ಮಾತನಾಡ್ತಾ ಇದೆ. ಪ್ರತಿ ಸಲನೂ ನೀವೇ ಬರ್ತೀರಿ, ಯಾರು ಇಲ್ವಾ ಸರ್ ಅಂತ ಕೇಳ್ತಾ ಇದ್ದಾರೆ. ಎಲ್ಲರೂ ಇಲ್ವಾ? ಯಾಕಿಲ್ಲ? ಜನರಾಗಿಲ್ವಾ ಸರ್ ಇಷ್ಟೇ ಜನ ಇರ್ತಾರೆ ಯಾಕೆ ಅಂತ. ಪತ್ರಿಕಾಗೋಷ್ಠಿಗಾಗಲಿ ಮತ್ತು ಪ್ರೆಸ್ ಮೀಟ್ಗಾಗಲಿ ಕೆಲವರೇ ಭಾಗವಹಿಸ್ತಾರೆ, ಎಲ್ಲರೂ ಬರಲ್ಲ. ಅದೇ ಪ್ರತಿಭಟನೆ ಆಗಲಿ ಕಾರ್ಯಕ್ರಮ ಎಲ್ಲರೂ ಭಾಗವಹಿಸ್ತಾರೆ. KPCC ಅಧ್ಯಕ್ಷರೇ ನಮಗೆ ಅದ್ರ ಬಗ್ಗೆ ನಮ್ಮ ಮಾಹಿತಿನೇ ಇಲ್ಲ. KPCC ಅಧ್ಯಕ್ಷರನ್ನು ಕೊಟ್ಟಿರೋರಿಗೆ ನಮ್ಗೆ ಗೊತ್ತಿಲ್ಲ. ಕೆಲವು ಮೂರ್ಖವಾಗಿ ಹೇಳಿದ್ರೆ ಗೊತ್ತಿಲ್ಲ ನಮಗೆ. ಗೊತ್ತಿದ್ದರೆ ಮಾತಾಡೋದು ನಮಗೆ ಅವಶ್ಯಕತೆ ಇಲ್ಲ. ಬಟ್ ಕಾರ್ಯಕ್ರಮ ಮಾಡಬೇಕಾದ್ರೆ ಇದು ನಮ್ಮ ಜಿಲ್ಲಾಧ್ಯಕ್ಷ ಆಗಲಿ ಇಲ್ಲ ನಮ್ಮ KPCC ವಿಭಾಗದಿಂದ ಆಗಲಿ ಯಾರೂ ಬಂದಿಲ್ಲ, ಯಾರು ಭಾಗವಹಿಸಿಲ್ಲ. ಬ್ಲಾಕ್ ಕಾಂಗ್ರೆಸ್ ಸಮಿತಿಗೆ ತಿಳಿಸಿಲ್ವಲ್ಲ. ಬ್ಲಾಕ್ ಕಾಂಗ್ರೆಸ್ ಸಮಿತಿಗೆ ಯಾಕೆ ತಿಳಿಸಿಲ್ಲ? ಕಾಂಗ್ರೆಸ್ ಕಾರ್ಯಕರ್ತನೇ ಕಾರ್ಯಕ್ರಮ ಅಷ್ಟೇ ಜನ ಕಾಂಗ್ರೆಸ್ ಕಾರ್ಯಕರ್ತರು ಶಿಬಿರದಲ್ಲೇ ಬೇರೆ ಯಾರಿಲ್ವಾ? KPCC ಉಪಾಧ್ಯಕ್ಷರು ಬಂದಿದ್ದಾರೆ. ಅಫ್ಸರ್ ಈ ಗಟ್ಟಿ ಮಾಡಿದವರು ಭೀಮನಪ್ಪಣ್ಣವರು ಅವ್ರ ನೇತೃತ್ವದಲ್ಲಿ ಇವತ್ತು ಇಡೀ ಶಿಬಿರದಲ್ಲಿ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿರೋದು. ಇವಾಗ ಅವರೇ ಬಂದಿದ್ರಲ್ಲ, ಅವ್ರ ಆರೋಗ್ಯ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಪಾಪ ಅವ್ರು ಮಿಸ್ಗೈಡ್ ಮಾಡಿದ್ರು ಅಂದ್ಬಿಟ್ಟು ಅಣ್ಣವ್ರು ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳಕ್ ಹೋಗಲ್ಲ. ಜಿಲ್ಲಾ ಯೂತ್ ಕಾಂಗ್ರೆಸ್ ಒಬ್ಬ ಬಂದಿದ್ರು, ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಬಂದಿದ್ರಲ್ಲ, ನಚ್ಚು ಇವರೆಲ್ಲ ಬಂದಿದ್ರಲ್ಲ. ಕುಬೇರ ಹೌದು ಸರ್, ಕುಬೇರ ಬಂದಿರ್ಬೋದು ಅಷ್ಟೇ. ಕಾರ್ಯಕ್ರಮ ಮಾಡ್ತಾ ಇದ್ಬಿಟ್ಟು ಅವ್ರಿಗೇನು ಹೇಳ್ತಿದ್ದಾರೆ, ಬಂದಿದ್ದಾರೆ. ಆದರೆ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡೋದಕ್ಕೆ ಸತ್ಯ ಅದು. ನೆಕ್ಸ್ಟ್ ನಿಮ್ಮನ್ನು ಕರೆದ್ರೆ ನೀವು ಹೋಗ್ತೀರಾ? ನೆಕ್ಸ್ಟ್ ನಿಮ್ಮ ಕಾರ್ಯಕ್ರಮ ಕರೆದ್ರೆ ಹೋಗ್ತೀರಿ ನೀವು? ಬ್ಲಾಕ್ ಕಾಂಗ್ರೆಸ್ ಸಮಿತಿಯಲ್ಲಿ ಯಾವುದೇ ಕಾರ್ಯಕ್ರಮ ಭಾಗವಹಿಸ್ತೀರಿ. ಬ್ಲಾಕ್ ಕಾಂಗ್ರೆಸ್ ಕರೆದ್ರೆ ಮಾತ್ರ ಹೋಗ್ತೀರಾ? ಹೌದು, ಬ್ಲಾಕ್ ಕಾಂಗ್ರೆಸ್ ಇದೆ, ಹೈಕಮಾಂಡ್ ಇದೆ. ಬ್ಲಾಕ್ ಕಾಂಗ್ರೆಸ್ ಇರೋದಿಲ್ಲ. ಯುವ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಪಾರ್ಟಿಸಿಪೇಟ್ ಮಾಡಿದಾರಲ್ಲ, ಶಿಡ್ಲಘಟ್ಟ ಮತ್ತು ಚಿಕ್ಕಬಳ್ಳಾಪುರ, ಮಾಹಿತಿ ಇದೆ. ಯಾರು ಅದು ಅವ್ನು ಕೇಳಬೇಕು. 5 ಸಾರಿ ಮಾಜಿ ಶಾಸಕರಿದ್ದಾರೆ, ಅವ್ರ ನೇತೃತ್ವದಲ್ಲಿ ನಡೆದಿತ್ತು. ಕೇವಲ ನಿಮ್ಮ 20 ಜನ ಕರೀಲಿಲ್ಲ ಅನ್ನೋ ವೈಯಕ್ತಿಕ ಕಾರಣದಿಂದ ನೀವು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀರಿ ಅನ್ನೋದು ಆರೋಪ. ನಿಮ್ಮ 20 ಜನ ಕರೆದುಬಿಟ್ರೆ ಇಡೀ ಕಾಂಗ್ರೆಸ್ ಬಂತು ಅಂತಲ್ಲ ಲೆಕ್ಕ. ಸಾಧ್ಯ ಇಲ್ಲ. ಈಗ ನೀವು ಹೇಳೋದಂಗೆ ಈಗ ಮಾಜಿ ಸಚಿವರ ನೇತೃತ್ವದಲ್ಲೇ ನಿನ್ನೆ ನಡೆದಿರೋದು. ನೀವು ಹೋಗ್ಬೇಕಾಯ್ತು, ನಿಮಗೆ ಆಂಜನೇಯಪ್ಪ ಬೇಡ. ನೇತೃತ್ವದಲ್ಲಿ ಕಾರ್ಯಕ್ರಮ ಗೊತ್ತಿಲ್ಲ ಪಾಪ. ಮಾಜಿ ಸಚಿವರನ್ನ ಮಿಸ್ಗೈಡ್ ಮಾಡಕ್ಕೆ ಕರ್ಕೊಂಡು ಬಂದವ್ರೆ. ಮಿಸ್ಗೈಡ್ ಮಾಡಿದವರು ಅಂತ ಈಗ ಮಾಜಿ ಸಚಿವರ ಬಗ್ಗೆ ಮಾತಾಡೋದು ಬೇಡ. ಯಾಕಂದ್ರೆ ಪಾಪ ಅವ್ರ ಬಗ್ಗೆ ನಿಮಗೂ ಗೊತ್ತು, ನಮ್ಗಿಂತ ಹೆಚ್ಚಾಗಿ. ಈಗ ಮಾಜಿ ಸಚಿವರ ಬಗ್ಗೆ ಬೇಡ, ಆಯ್ತು. ಈಗ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಮಾಡಿದ್ದು ನಿಮ್ಮದೇ ಪಕ್ಷದ ಕಾರ್ಯಕ್ರಮ ತಾನೆ, ನೀವೇ ಸೇರ್ಕೋಬೇಕಾಯ್ತು. ಮಾಡಲಿ, ಮಾಡೋದಕ್ಕೆ ಆಗ್ತಾ ಇದೆ. ಆದರೆ ಮಾಡೋದು ಯಾವ ರೀತಿ ಮಾಡಬೇಕು? ಶಿಷ್ಟಾಚಾರ ಉಲ್ಲಂಘನೆ ಮಾಡೋದಕ್ಕೆ ಯಾರು ಹೇಳಿಲ್ಲ. ಅದು ನಿಮ್ಮ ಮನೆ ಒಳಗೆ ನೀವು ಮಾತಾಡ್ಕೋಬೇಕಾ ಬಹಿರಂಗವಾಗಿ? ನಿಮ್ಮ ಮನೆ ಒಳಗೆ ಇದೆ, ನಿಮ್ಮ ಮನೆಯಲ್ಲೇ ಸಮಸ್ಯೆ ಇದೆ. ಸಮಸ್ಯೆ ಉಂಟು ಮಾಡ್ತಾ ಇರೋದು ಲೋಕಲ್ ಲೀಡರ್ಗಳ ಇಲ್ಲ ಸ್ಟೇಟ್ ಮಟ್ಟದ ರಾಜ್ಯ ಮಟ್ಟದ ಮುಖಂಡರು? ಲೋಕಲ್ ಸಮಸ್ಯೆ ಆಗಿದೆ. ನೀವು ಸರ್ ಮಾಡ್ಕೋಬೇಕಲ್ಲ. ಸರ್ ಮಾಡ್ಬೇಕು. ಪ್ರತಿ ಬಾರಿನೂ ನೀವು ಹೊರಗಡೆ ರೋಡಿಗೆ ಬಂದು ಅವ್ರ ಮೇಲೆ ನಿಮ್ಮ ಮೇಲೆ ನೀವು ಮಾತಾಡ್ತಾ ಇದ್ದೀರಿ ಬಿಟ್ಟು ಆಗಲೇ ಲೋಕಿ ಕೇಳೋದಂಗೆ ಬರೀ ನೀವು ಇಷ್ಟೇ ಮಂದಿ ಕಾಂಗ್ರೆಸ್ ಉಳಿಸ್ತಾ ಇದ್ದಾರೆ ಶಿಡ್ಲಘಟ್ಟದಲ್ಲೇ. ಹಂಗೆ ಸಾವಿರಾರು ಜನ ಇದ್ದಾರೆ. ಅವ್ರು ಬರ್ಬೇಕು. ಈಗ ರಾಜೀವ್ ಗೌಡರು ಬಂದು ಹೇಳಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ರಾಜೀವ್ ಗೌಡರು ಮೊನ್ನೆ ಇದೇ ಕಚೇರಿಯಲ್ಲಿ ಹೇಳಿದ್ದಾರೆ, ಅವರು ಮಾಡ್ತಾ ಇರೋದು ಕಾಂಗ್ರೆಸ್ ಕಾರ್ಯಕ್ರಮ, ಸ್ವಾಗತ, ಕಾಂಗ್ರೆಸ್ ಕಚೇರಿ ನಂದೇನಲ್ಲ, ಬಂದು ಮಾಡಲಿ ಅಂತ. ನಿಮ್ಮದೇನು ಮೊದಲ ಅಂತ. ನಮ್ದೇ ಅಂದರೆ ಬ್ಲಾಕ್ ಕಾಂಗ್ರೆಸ್ ಕುಂಟಿ ಬಿಟ್ಟು ಮಾಡಿ ಅವ್ರು ಹೇಳಿಲ್ಲ, ಬಂದಿಲ್ಲ ಅಷ್ಟೇ. ಹೇಳಿದ್ರೆ ಬರ್ತಾ ಇಲ್ಲ. ನಿಮ್ಗೆ ಯಾಕೆ ಹೇಳ್ಬೇಕು? ಅಲ್ಲ, ನಿಮ್ಗೆ ಯಾಕೆ ಹೇಳ್ಬೇಕು? ಬ್ಲಾಕ್ ಕಾಂಗ್ರೆಸ್ಗೆ ಹೇಳ್ಬೇಕಲ್ಲ. KPCCಯಲ್ಲೇ ಉಪಾಧ್ಯಕ್ಷರಾಗಿದ್ದಾರೆ. ನೀವು ಹೇಳೋದಕ್ಕೆ ಬ್ಲಾಕ್ ಕಾಂಗ್ರೆಸ್ ಇದೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ ಬಂದು ಕೂತ್ಕೊಂಡು ಹೇಳಿದ್ರೆ ಅದಕ್ಕೊಂದು ಅರ್ಥ ಇರ್ತದೆ. ನೀವು ಯಾಕೆ ರೆಫರ್ ಮಾಡ್ತಾ ಇದ್ದೀರಿ? ನಾನು ಹೇಳ್ತಾ ಇರೋದು ಸ್ಪಷ್ಟವಾಗಿ ಮುಂದಿನ ಒಬ್ಬನಿಗೆ ಹೇಳ್ಬಿಟ್ರೆ ಕಾರ್ಯಕ್ರಮ ಯಶಸ್ವಿ ಆಗುತ್ತಾ? ನೇರವಾಗಿ ಹೇಳ್ಬೇಕು. ಸಂಘಟನೆ ಇದು. ನೀವು ಯಾಗಿಂದ ಡಿಸಿಡೆಂಟ್ ಕ್ಯಾಂಡಿಡೇಟ್ ಅಂದರೆ ಸರಿ, ಇದೇ ರಾಜೀವ್ ಗೌಡರು ಇದೇ ಈಗ ಶ್ರೀನಿವಾಸ ರಾಮಯ್ಯ ಅವರು ನಿಷ್ಠಾವಂತರಲ್ವಾ ಮೇಡಮ್? ಅಲ್ಲಿಗೆ ಶ್ರೀನಿವಾಸ ರಾಮಯ್ಯ ಅವರು ನಿಷ್ಠಾವಂತರಲ್ಲ. ಶ್ರೀನಿವಾಸ ರಾಮಯ್ಯ ಎಲ್ಲರೂ ಅಂತ ಹೇಳಿದ್ರಲ್ಲ. ಅವರ ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಇದ್ದೀವಿ. ಅವರು ಇಷ್ಟವಂತ ಕಾರ್ಯಕರ್ತರಲ್ಲ. 2023ರಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅವರು. KPCC ಅಧ್ಯಕ್ಷರೇ ಅವ್ರನ್ನ ಸೇರಿಸ್ಕೊಂಡ ನಿಮ್ಮದು ಏನು ಗೊಂದಲ ಅಂತ. ಸರ್, ಇಲ್ಲ ಅಂದಿಲ್ಲ. ಇದು ಪಕ್ಷ ಸಮುದ್ರ ಇದ್ದಂಗೆ ಬರ್ಬೋದು. ಅದರಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು.
ಮತ್ತು ನಮ್ಮ ಇಂಡಿಪೆಂಡೆಂಟ್ ಈಗ ಕೋಆರ್ಡಿನೇಟರ್ ಆಗಿದ್ದಾರೆ, ಮತ್ತೆ ಡಿಪ್ಯೂಟರ್ MLA ಸಾಹೇಬ್ರಿದ್ದಾರೆ, ಅವ್ರಿಗೊಂದು ಮಾಹಿತಿ ಇಲ್ಲ. ಈಗ ನಾವು ಇಷ್ಟೊಂದು ಕಾರ್ಯಕರ್ತರಿದ್ರಿ, ನಮಗೊಂದು ಮಾಹಿತಿ ಇಲ್ಲ, ಅವ್ರು ಹೆಂಗೆ ಮಾಡಿದ್ರು? ಅವರೇ ಹೇಳಿದ್ರಲ್ಲ ಮೇಡಮ್, ಅವ್ರು ಕಾರ್ಯಕ್ರಮ ಮಾಡ್ತಾ ಇದ್ರು, ಮಾಡ್ಕೊಳ್ಳಿ ಅಂತ ಹೇಳಿದಾರಲ್ಲ. ಹಿಂಗಿಲ್ಲ, ಈಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿರೋದ್ರಿಂದ ನಮ್ಮ ರಾಜಗೌಡರು ಹೇಳಿದಾರಲ್ವಾ, 14ನೇ ತಾರೀಕು ಇದೇ ಭಾನುವಾರ ಇಲ್ಲಿ ಮಾಡಬೇಕು ಪ್ರೊಟೆಕ್ಟ್ ಅಂತ ಹೇಳಿದ್ದಾರೆ. ಇವರು ಅವ್ರಿಗೂ ವಿಷಯ ತಿಳಿದಿರ, ನಮಗೂ ವಿಷಯ ತಿಳಿದಿರ, VM ಸಾಹೇಬರಿಗೆ ಅವರಿಗೆ ಜ್ಞಾಪಕ ಶಕ್ತಿ ಇಲ್ಲ. ಆದ್ರಿಂದ ಪಾಪ ಅವ್ರನ್ನ ಕರ್ಕೊಂಡ್ಬಂದು ಅವ್ರ ತಲೆ ಮೇಲೆ ಕೂರ್ಸೋ ಕೆಲಸ ಮಾಡ್ತಾ ಇದ್ದಾರೆ. ಇದೇ ಥರ ಮಾಡಿ ಹೋದ ತಾರೀಕು ಪಕ್ಷ ಹಾಳಾಗೋದು, 3ನೇ ಸ್ಥಾನಕ್ಕೆ ತಂದಿಟ್ಟಿದ್ದಾರೆ. ಮತ್ತೆ ಈಗ ಅದೇ ಕೆಲಸ ಮಾಡೋಕೆ ಹಾಕಿ ಬರ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರನ್ನ ಕಡಿವಾಣ ಆಗಬೇಕು, ಪಕ್ಷ ಬರಬೇಕು ಅಂತ. ನಮಗೆ ಗೊತ್ತಿದ್ದ ವಿಷಯ ಏನಿಲ್ಲ, ಪತ್ರಕರ್ತರಿಗೆ ಬರ್ತಾರೆ. ಎಲೆಕ್ಷನ್ ಟೈಮಲ್ಲಿ ನಾವು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್, ಕಾಂಗ್ರೆಸ್ ಕಂಡಕ್ಷನ್ ಮಾಡಿದ್ದಾರೆ ಅವರು, ಇಲ್ಲವಲ್ಲ. ಮತ್ತೆ ಸೆಂಟ್ರಲ್ ಬಂದು ಜಾಯಿನ್ ಆಗಿದ್ದಾರೆ, ಇಲ್ಲ ಅಂತಿಲ್ಲ. ಅದಕ್ಕೆ ಯಾವ ಥರ ಮಾಡಬೇಕು? ಅವರು ಇದ್ದಾರಲ್ಲ, ಎಲ್ಲರೂ ಒಳಗೂಡಿಸ್ಕೊಂಡು ಕೆಲಸ ಮಾಡಬೇಕು. ಹೈಕಮಾಂಡ್ ಅವ್ರಿಗೆ ಅದನ್ನೇ ಹೇಳಿರೋದು. ಆದರೂ ಅವ್ರು ಅಲ್ಲಿ ಹೂ ಅಂತಾರೆ, ಇಲ್ಲಿ ಬಂದು ಮಾಡೋ ಕೆಲಸ ಮಾಡ್ತಾರೆ. ನಾವೇನಾಗಬೇಕು ಇಲ್ಲಿ ಕಾರ್ಯಕರ್ತರು? ಹೇಳ್ರಿ, ನಿಮಗೆ 40-45 ವರ್ಷದಿಂದ ಪಕ್ಷ ಬರ್ತಾ ಇದೆ ಅಂತ ತಗೊಂಡೋಗ್ಬಿಟ್ಟು 3ನೇ ಸ್ಥಾನಕ್ಕೆ ಬಂದಿದೆ ಸರ್ 2023ರಲ್ಲಿ. ಇದು ಯಾರಿಂದ ಆಗ್ತಾ ಇರೋದು? ಅವ್ರು ಪುಟ್ಟು ಆಜಮ್ಮ ಕಡೆಯಿಂದಲೇ ಆಗ್ತಾ ಇದೆ ಮೇಡಮ್. ಅದು ಕಳೆದು 2.5 ವರ್ಷ ಆಗ್ತವೆ, ಇನ್ನೂ ಎಷ್ಟು ದಿವಸ ಗೊಂದಲ ಇಲ್ಲ ಸರ್. ನಿನ್ನೆ ಪ್ರೊಟೆಕ್ಟ್ ಮಾಡಿದವರು ವಿಷಯ ತಿಳಿಸ್ಬೇಕು ಅಂತ ನಮ್ಮ ಅಣ್ಣ ತಮ್ಮಂದ್ರು, ನಮ್ಮ ಕಾಂಗ್ರೆಸ್ಕರ್ತರು ಹೇಳ್ತಾರೆ. 2 ವರ್ಷದಿಂದ ನಡೀತಾ ಇದೆ, ಮುಂದೆ ಹೆಂಗೆ ಇದು? ಅದೇ ಇದನ್ನ ಕಡಿವಾಣ ಆಗಿದ್ರೆ ಮುಂದೆ ನಮ್ಮ ಪಕ್ಷ ಗೆಲ್ಲಕ್ಕೆ ಸಾಧ್ಯತೆ ಇದೆ ಸರ್. ಮಾಹಿತಿ ಬಂದಿರೋದು ನಾವು 23 ಜನರಲ್ ಎಲೆಕ್ಷನ್ನಲ್ಲಿ ನಾವು ಕಾಂಗ್ರೆಸ್ಗೆ ಅಭ್ಯರ್ಥಿ ರಾಜೀವ್ಗೆ ಸತತವಾಗಿ ಹೋರಾಟ ಮಾಡಿ ಜೊತೆಗೆ ನಿಂತ್ಕೊಂಡು ನಾವು ಕೆಲಸ ಮಾಡಿದ್ದೇವೆ. ಈ ಮುನಿಯಪ್ಪನ ಜೊತೆಯಲ್ಲಿಯೂ ಕ್ಯಾಂಪಿಗೆ ಹೋಗಿದ್ದೀನಿ, ಆ ಎಲೆಕ್ಷನ್ಗೆ ರಾಜುಗೌಡ ಜೊತೆಯಲ್ಲಿ ಹೋಗಿದ್ದೀನಿ. ಬಿ ಫಾರಂ ತಗೊಂಡು ಬರೋದಕ್ಕೂ ಜೊತೆಗೆ ರಾಜುಗೌಡ ಜೊತೆ ಸಾಕಿದ್ದೀನಿ. ಪಕ್ಷಕ್ಕೆ ಆ ಟೈಮ್ನಲ್ಲೇ ನಾವು ಎಲ್ಲನೂ ಸಿದ್ಧತೆ ಇಟ್ಕೊಂಡು ಜೊತೆಗೆ ಸೇರ್ಪಡೆ ಆಗಿ ಚುನಾವಣೆಗೆ ಕಂಪ್ಲೀಟ್ ಜವಾಬ್ದಾರಿ ತಗೊಂಡು ನಾನು ಕೆಲಸ ಮಾಡಿದ್ದೀನಿ. ಇದಕ್ಕೆ ಉದಾಹರಣೆ ನೋಡಿ, ಸಾಹೇಬರು ರಾಜ್ಯದ ಅಧ್ಯಕ್ಷರ ಜೊತೆನೇ ಆ ಸಂದರ್ಭದಲ್ಲಿ ಬಿ ಫಾರಂ ವಿಚಾರದಲ್ಲಿ ಮಾತಾಡಿ ಬಿ ಫಾರಂ ಕೊಡಿಸಿರೋದ್ರಲ್ಲಿ ನಾವು ಸತತವಾಗಿ ಪಕ್ಷಕ್ಕೆ ಕೆಲಸ ಮಾಡಿದ್ವಿ. ಆಮೇಲೆ ಹಂಗೆ ನಾವು ದುಡಿದಿದ್ವಿ, ಪಕ್ಷಕ್ಕೆ ದುಡಿದು ನಗರಸಭೆ ಚುನಾವಣೆಗಳನ್ನಲ್ಲಿ ಎಲ್ಲ ಜೊತೆಗಿದ್ದು ಕೆಲಸ ಮಾಡಿದ್ವಿ. ಮೊನ್ನೆ 7 ಜನ ಓಡೋದ್ರಲ್ಲ, ಶಿಸ್ತಾಗಿ ಕಾಂಗ್ರೆಸ್ಗೆ ಗೆದ್ದಿರೋ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮನವಿ ಮಾಡಿದ್ರು, ಬೇಡ ನೀವೆಲ್ಲ ಹೊಂದಾಣಿದ್ದು ನೀವು ನಗರಸಭೆ ಕಂಟ್ರೋಲ್ ಮಾಡಿ, ನಾನು ಸಂಜೀನಿ ಜಿಲ್ಲಾ ಉಸ್ತುವಾರಿ ನಗರಕ್ಕೆ ಒಳ್ಳೆಯ ನಾನು ಡೆವಲಪ್ಮೆಂಟ್ ಮಾಡ್ತೀನಿ ಅಂತ ಮನವಿ ಮಾಡಿದ್ರು. ಇವಳು 7 ಜನದಲ್ಲಿ ಯಾರನ್ನ ಹಾಕ್ಕೊಳ್ಳಿ, ಅಧ್ಯಕ್ಷ ಸ್ಥಾನ ದುಡಿತೀವಿ ಅಂತೇಳಿ ದುಡ್ಡು ಕಾಸು ಎಲ್ಲ ಖರ್ಚು ಮಾಡಿ ಅವ್ರ ಜೊತೆನಲ್ಲಿ ಬೆಳಗ್ಗೆ ಅವರೇ ಹೊರಟಿದ್ದಾರೆ. ಅದು ಎಷ್ಟೆಷ್ಟಕ್ಕೆ ಏನೇನು ಬಲಿ ಆಗಿದ್ದಾರೋ ಅಥವಾ ಕ್ಷೇತ್ರಕ್ಕೆ ಏನಾದ್ರು ಮಾಡಬೇಕಾ ಅಥವಾ ನಗರಕ್ಕೆ ಏನಾದ್ರು ಮಾಡಬೇಕಾ, ಏನೂ ನಡೆದಿಲ್ಲ ನಗರದಲ್ಲಿ. ಈಗ ಹಾಲಿ ಶಾಸಕರ ಜೊತೆ ಇದ್ದಾರೆ, ಏನು ಮಾಡಿದ್ದಾರೆ? ಯಾವ ಸರ್ಕಾರದಿಂದ ಗ್ರಾಂಟ್ ತಗೊಂಡು ಬಂದು ಇಲ್ಲಿ ಕೆಲಸ ಮಾಡ್ತಾರೆ. ಈಗ ನಗರಸಭೆಯಲ್ಲಿ ಇರೋದು ಗ್ರಾಂಟ್ಸ್ನಲ್ಲಿ ಲೂಟಿ ಮಾಡಕ್ಕೆ ಬರ್ತಾ ಇದ್ದಾರೆ, ಲೂಟಿ ಮಾಡಕ್ಕೆ. ಅದು ಅಮಾಯಕ ಅಧ್ಯಕ್ಷರು ಕೊಡ್ತಿದ್ದಾರೆ. ಇನ್ನು ಅವಧಿ ಇದೆ, ಅವರೇ ಹೋರಾಟ ಬರ್ತಿದ್ದಾರೆ, ಅವಧಿ ಇದೆ, 14 ತಿಂಗಳೇ ಆಗಿದೆ, ಇನ್ನು 14 ತಿಂಗಳಿದೆ. ಅವರೇ ಸ್ವಂತ ಅವ್ರ ಪಕ್ಕದಲ್ಲಿ ಇರೋದ್ರೆ ಅವ್ರಿಗೆ ಅಧ್ಯಕ್ಷರಿಗೆ ಓಟ್ ಹಾಕಿರೋದ್ರೆ ಅವ್ರ ನೇಮ್ ಬೋರ್ಡ್ ಇದ್ದಾರೆ, ರೂಮ್ ಮೇಲೆ ಕಿತ್ತ ಬಿಸಾಕಿದ್ದಾರೆ. ಇಂಥ ಪರಿಸ್ಥಿತಿ ಅವ್ರ ಪಕ್ಷದಲ್ಲಿದೆ. ಈಗ ನಮ್ಮ ಪಕ್ಷದಲ್ಲಿ ಯಾವುದು ಇಲ್ಲ, ಎಲ್ಲ ಹಿರಿಯರು ಭೀಮನಪ್ಪ ನೇತೃತ್ವದಲ್ಲಿ ಎಲ್ಲ ಕೆಲಸ ಮಾಡಿದ್ದೀವಿ, ಎಲ್ಲ ಇದಿದೆ. ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿನೂ ನಾವು ದುಡಿದಿದ್ದೀವಿ. MLA ಎಲೆಕ್ಷನ್ನು, ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಎಲ್ಲ ಸತತವಾಗಿ ಪಕ್ಷಕ್ಕೆ ದುಡಿತಾ ಇರೋದು ಎಲ್ಲ ಸಾಮಾನ್ಯವಾಗಿ ಇದೆ. ನಾವು ಇವರು ಯಾರು ಹುಟ್ಟು ಪಕ್ಷಕ್ಕೆ ಸೇರಿದ ಟೈಮ್ನಲ್ಲಿ ಒಂದು ತಿಳಿಪಿದೆ, ರಾಜ್ಯ ಅಧ್ಯಕ್ಷರು ಏನು ಹೇಳಿದ್ದಾರೆ ಅಂತ ಹೇಳಿ. ಆ ತಿಳಿಪ್ ಸ್ವಲ್ಪ ನೀವು ಮೀಡಿಯಾದಲ್ಲಿ ನೋಡಿ, ಏನು ಅವ್ರಿಗೆ ಸೀರಿಯಸ್ ಆಗಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಪಕ್ಷಕ್ಕೆ ಸೇರಿದ್ದೀರ, ಪಕ್ಷದ ಅಡಿನಲ್ಲಿ ಕೆಲಸ ಮಾಡಬೇಕು, ಬಿಟ್ಟು ಏನಾದ್ರು ಮಾಡ್ತಾರೆ, ಆ ಮಂತ್ರಿ ಇದ್ದಾರೆ ಈ ಮಂತ್ರಿ ಇದ್ದಾರೆ ಅಂತೇಳಿ ಹುಷಾರು ಅಂತೇಳಿ ವಾರ್ನಿಂಗ್ ಕೊಟ್ಟು ಪಕ್ಷದಲ್ಲಿ ಸೇರಿಸ್ಕೊಂಡಿರೋದು ನಿಮ್ಮ ಮೀಡಿಯಾದಲ್ಲಿ ಎಲ್ಲ ಬಂದಿದೆ, ಫೋನ್ನಲ್ಲಿ ಟಿವಿನಲ್ಲಿ ಇದೆ, ತೋರಿಸ್ತೀನಿ. ಇಂಥವೆಲ್ಲ ಸೂಚನೆ ಇದ್ರೂ ಅವ್ರು ವೈಲೇಟ್ ಮಾಡ್ತಾ ಇರೋ ಉದ್ದೇಶ ಅವ್ರ ಸ್ವಾರ್ಥ.
ಅವ್ರು ರಾಜಕೀಯ ಮಾಡ್ತಾ ಇರೋದು ಆ ನಮ್ಮ ಕ್ಷೇತ್ರದಲ್ಲಿ ಯಾರು ಅದಕ್ಕೆ ಸಹಕಾರ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಹಿಂದೆ ಏನು ಓಟು ದುಡ್ಡು ರಾಜುಗೌಡದು ಓಟು ಇಂಡಿಪೆಂಡೆಂಟ್. ಈಗ ನಮ್ಮ ಟೌನಲ್ಲಿ ಅನೇಕ ಬೂತ್ಗಳಲ್ಲಿ ರೈಡ್ ಮಾಡಿರೋದು ಉದಾಹರಣೆಗಳಿದೆ. ಇದೆಲ್ಲ ಸಾಮಾನ್ಯವಾಗಿ ಪಕ್ಷಕ್ಕೆ ನಷ್ಟ ಮಾಡೋಕ್ಕೆ, ಪಕ್ಷದ ಅಭ್ಯರ್ಥಿಗೆ ತೊಂದರೆ ಮಾಡೋಕ್ಕೆ, ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದ್ರನ್ನ ಇನ್ನು ಈ ಪಕ್ಷ ಬೆಳೆಸ್ಬೇಕಂತೇಳಿ ಅವನು ಕೂತು ಬಂದಿರೋದಲ್ಲ. ಮೊನ್ನೆ ಎಲ್ಲ ಅಲ್ಲೆಲ್ಲೋ ಸಾಧ್ಯ ಹತ್ರ ಅಲ್ಲೆಲ್ಲ ಈಗ ಲೀಡರ್ಸ್ ಬೇಕಿಲ್ಲ, ನಾನು ವೋಟರ್ಸ್ಗೆ ಬೆಳೆಸ್ತೀನಿ ಅಂತೇಳಿ. ಲೀಡರ್ಸ್ ಇಲ್ಲಿದ್ರೆ ಇವ್ರು ಲೀಡರ್ ಮಾಡೋಕ್ಕಾಗ ಸಾಧ್ಯ ಇಲ್ಲ. ಇದೆಲ್ಲ ಕೌಂಟರ್ ಮಾಡಕ್ಕೆ ಹೋಗ್ತಾರೆ. ಅವ್ರಿಗೂ ಬೇಕಾದಷ್ಟು ಹಗರಣಗಳಿದೆ. ನಾವು ಈ ಮಾಧ್ಯಮದಲ್ಲಿ ಹೇಳೋಕ್ಕಾಗಲ್ಲ. ವಿತ್ ಡಾಕ್ಯುಮೆಂಟ್ಸು ನಿಮ್ಮ ಜೊತೆ ನಾನು ಇಟ್ಕೊಳ್ತೀನಿ. ನಮ್ಮ ಸಂಘ ಸಮಸ್ಯೆ, ನಮ್ಮ ದೇವಸ್ಥಾನಗಳಿಗೂ ನಮ್ಮ ದರ್ಗಾಗಳಿಗೂ ಡಾಕ್ಯುಮೆಂಟ್ಸು ಕ್ರಿಯೇಟ್ ಮಾಡಿ ಯಾರ್ಯಾರಿಗೆ ವರ್ಗಾವಣೆ ಮಾಡಿರೋದು ನನ್ನ ಹತ್ರ ದಾಖಲೆ ಇದೆ. ಅದು ಒಗ್ಗೂಡೋದನ್ನ ಆಚೆ ಹಾಕ್ತಾರೆ. ಅದಕ್ಕೆ ಪಾತ್ರ ಯಾರ್ಯಾರು ಮಾತ್ರ ಆಚೆ ಮುಂದಿನ ಪ್ರತಿ ಸಭೆಯಲ್ಲೂ ಈ ಥರನೇ ಹೇಳ್ತಾ ಇದ್ರಿ, ಯಾವ ಥರನೂ ವಿತ್ ಡಾಕ್ಯುಮೆಂಟ್ಸು. ಅದೇ ಪ್ರತಿ ಮೊನ್ನೆ ಎಲ್ಲ ಹೇಳೋದು ಒಗ್ಗೂಡೋರೇ ಆಚೆ ಪ್ರೆಸ್ ಮಾಡ್ತಾರೆ. ತಿಂಗಳಿಂದ ಹೇಳಿದ್ರು ವಾರದಲ್ಲಿ ನಾನು ಪ್ರೆಸ್ ಮೀಟ್ ಮಾಡ್ತೀನಿ ಅಂದರೆ ಇದುವರೆಗೂ ಮಾಡಲಿಲ್ಲ ಸರ್ ನೀವು. ಸರ್, ಅದು ನಗರಸಭೆಗೂ ಈಗ ಅವಧಿ ಆಗ್ತಾ ಇದೆ. ಎಲ್ಲ ಅದು ವ್ಯತ್ಯಾಸಗಳು ನಡೀತಾ ಇರೋದು ನಿಮ್ಗೆ ಕಂಡು ಬರ್ತಾ ಇದೆ. ಅಲ್ಲಿ ಯಾರು ಶಿಸ್ತಾಗಿ ನಗರಕ್ಕೆ ಅಭಿವೃದ್ಧಿ ಮಾಡಬೇಕಂತ ಒಬ್ಬರು ಎಲೆಕ್ಟೆಡ್ ಪರ್ಸನ್ ಇಲ್ಲ. ನಾನು ಇನ್ನು ನಾನು ಸರಿ ಅನ್ಬೋದು. ಎಲ್ಲ ಸ್ವಾರ್ಥಗಳು, ಡಬಲ್ ಗೇಮು. ಯಾರನ್ನ ನಗರಕ್ಕೆ ಒಳ್ಳೇದು ಮಾಡಬೇಕು, ಪಕ್ಷದ ಗೌರವ ತರಬೇಕು ಅಂತ ಯಾರು ಇದ್ದಾರೆ. ಈಗ ಇಲ್ಲಿ ಪಕ್ಕದಲ್ಲಿ ಬಿಲ್ಡಿಂಗ್ ನಡೀತಾ ಇದೆ, ನಗರಸಭೆ ಬಿಲ್ಡಿಂಗ್. ನಾನು ರಾಜಣ್ಣ ಯಾವುದೇನಲ್ಲಿ ಮಾಡಿರೋದು. ಆವಾಗ ಅದು ಅಲ್ಲಿ ಇದ್ದಿದ್ದು ಕಾಂಪ್ಲೆಕ್ಸ್ ಒಡೆದಿಲ್ಲ ಇದ್ದಿದ್ರೆ ಬಿಲ್ಡಿಂಗ್ ಆಗ್ತಾ ಇದೆ. ಇಂಥ ಏನಾರ ಅಧಿಕಾರದಲ್ಲಿ ಜವಾಬ್ದಾರಿ ಶಾಶ್ವತವಾಗಿ ಏನಾದ್ರು ಕೆಲಸ ರೂಪ ತರಬೇಕು. ಇದು ಸುಮ್ಮನೆ ಸಮಾಚಾರಕ್ಕೆ ಕುತ್ಕೊಂಡು ಪಾಪ ಒಬ್ಬರಿಷ್ಟ ಅಂತಾರ ಕುಣಿಸಿ ನಗರಕ್ಕೆ ಹಾಳು ಮಾಡ್ತಾರೆ. ಸ್ಪೆಷಲ್ ಗ್ರಾಂಟ್ಸ್ ಏನು ತಂದಿರೋದು ಯಾವುದೂ ಇಲ್ಲ ಈ ಕ್ಷೇತ್ರದ ಶಾಸಕ. ಅಲ್ಲಿ ಇರೋದು ಬಂದು ಮಾಡ್ಕೊಂಡು ಮುಂದೆ ಮಾಡ್ತಾರೆ. ಇಂಥವೆಲ್ಲ ನಾವು ಪಕ್ಷದ ಅಡಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಈಗ ಇವತ್ತು ರೆಸ್ಪೆಕ್ಟ್ ಮಾಡಿರೋದು ಉದಾಹರಣೆ. ನಾವು ಶಿಸ್ತಾಗಿ ಪಕ್ಷದ ಪರವಾಗಿ ಇದ್ದೀವಿ. ಪಕ್ಷದಲ್ಲಿ ಏನನ್ನ ನಾವು ವ್ಯತ್ಯಾಸಗಳು ಮಾಡಿದ್ರೆ ಪಕ್ಷದ ಹೈಕಮಾಂಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮಗೆ ಗೇಟ್ ಪಾಸ್ ಕೊಡ್ಬೋದು. ಅಲ್ಲ ಅಧಿಕೃತ ಹುಡುಗಿಯರಲ್ಲಿ ಶಾಲೆಗೆ ಎಲ್ಲ ಕಾರ್ಯಕ್ರಮ ಮಾಡಿ ಈಗ 14ನೇ ತಾರೀಕು ಕಾರ್ಯಕ್ರಮ ಇದೆ. ಅದನ್ನು ಮುಂದೆ ನಾನೇ ಇರ್ತೀನಿ ಜೊತೆಯಲ್ಲಿ ರಾಜ್ಯದ ಜೊತೆ CM ಕಾರ್ಯಕ್ರಮದಲ್ಲಿ ನಮ್ಮ ಶಕ್ತಿ ತೋರಿಸ್ತೀವಿ. ಸರ್, ಅಧಿಕೃತವಾಗಿ ಸೇರ್ಪಡೆ ಆಗಿದ್ದೀರಾ ಇಲ್ಲೋ ಅಂತ ಜನಗಳಿಗೆ ಇದೆಲ್ಲ ನಾವೆಲ್ಲ ಬಿಡೋಣ, ನಾವೆಲ್ಲ ಯಾರು ಬೇಕೋ ಮಾಡ್ಕೊಬೋದಾ? ಈಗ ನೀವೇ ಹಾಕಿದ್ರೆ ನಾವೆಲ್ಲ ಮೊಬೈಲಾಗೆ ಮಾಡಕ್ಕೆ ಹೈಕಮಾಂಡು ಇಬ್ಬರನ್ನೂ ಕೂಡಿಸ್ಬಿಟ್ಟು ಹೊಂದಾಣಿಕೆ ಮಾಡ್ಬೋದಲ್ಲ? ಇದರ ಗೊಂದಲ ಎಲ್ಲ ಸೃಷ್ಟಿ ಆಗುತ್ತೆ. ಆಗ ಅವ್ರ ಗಮನಕ್ಕೆ ಹೋಗುತ್ತೆ. ಇಂಥ ಗೊಂದಲ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಮಾಡೋದು ಹೇಳ್ತಾರೆ. ನಿರಂತರವಾಗಿ ಹೇಳ್ತಾನೆ ಇದೆ. ನಾವು ನೋಡಿ 3 ವರ್ಷದಿಂದ ಈ ಕಾಂಗ್ರೆಸ್ ಬಂದರೆ ಸುಮಾರು ಕಾರ್ಯಕ್ರಮ ಮಾಡಿರಲ್ಲ. ಯಾವ ಕಾರ್ಯಕ್ರಮ ಇಲ್ಲಿ ಬಂದೇ ಇರಲಿಲ್ಲ. ನಿನ್ನೆ ಬಂದದ್ದು ನೀವೇ ಬಂದು ಕರ್ಕೊಂಡು. ಅದು ಬಿಟ್ಟರೆ ಇದುವರೆಗೆ ನಡೆದ ಕಾರ್ಯಕ್ರಮದಲ್ಲಿ ಯಾವತ್ತೂ ಭಾಗವಹಿಸೇ ಇಲ್ಲ. ಇಲ್ಲಿ ಹೆಜ್ಜೆನೇ ಇಟ್ಟಿರಲಿಲ್ಲ. ನಾನು ಮುನ್ನೆ ಬಂದು ಅವ್ರನ್ನ ಕರ್ಕೊಂಡು ಇಲ್ಲಿ ಬಂದಿರೋದು ಅಷ್ಟೇ. ಸ್ವಾಗತ ಮಾಡಬೇಕಲ್ಲ, ಸ್ವಾಗತ ಮಾಡ್ತಾ ಇರೋದು ಸ್ವಾಗತ ಮಾಡ್ತಾ ಇದೆ. ಕಾರ್ಯಕ್ರಮ ಮಾಡೋದಕ್ಕೆ ಸ್ವಾಗತ ಇದೆ. ಆದರೆ ಕಾರ್ಯಕ್ರಮ ಯಾವ ರೀತಿ ಮಾಡ್ಬೇಕು ಆ ರೀತಿ ಮಾಡಿರಿ. ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡ್ಕೋಬೇಡಿ. ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಗೊಂದಲ ಸೃಷ್ಟಿ ಮಾಡಬೇಡ್ರಿ. ಇವತ್ತೇ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಸತ್ತೋಗ್ಬಿಟ್ಟು ಜಿಲ್ಲೆಯಲ್ಲಿ ಆ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಆ ನೋವು ನಮ್ಗೆ ಗೊತ್ತಾಗುತ್ತೆ. ಇದು ಎರಡು ಇವ್ರು ಅವ್ರ ಮೇಲೆ ಅವ್ರು ಇವ್ರ ಮೇಲೆ ಹೇಳ್ಕೊಂಡು ಕಾಂಗ್ರೆಸ್ ಕಾರ್ಯಕರ್ತರು ಬಲಿಪಡಿಸಿ ಆಗ್ತಾರೆ. ಇಲ್ಲೇ ಇವಾಗ ನಾಮಿನಿ ಯಾವುದೇ ಫೈನಲ್ ಅಂತ ಹೇಳ್ತಾರೆ. ಯಾವ ನಾಮಿನಿ ಫೈನಲ್ ಆಗಿಲ್ಲ.
ಇವ್ರು ಮಾಡಿದ ಅವರು ಆ ಬಣ ಈ ಬಣ ಇಂದ ಕಿತ್ತಾಡ್ಕೊಂಡು ದಾರಿ ಕಟ್ಟಿದ್ರೆ ಟೋಟಲ್ ಸಫಲ ಆಗೋದು.